श्रीमच्चिदानन्दगुरुपरब्रह्मणे नमः। श्रीसद्गुरुदेवाय नमः। पीठिका अध्याय प्रारम्भः। रागभैरवीतालत्रिगिरि आमीशक्वती Amen.
ಸಿದ್ಧಾರೂಢಯತೀಶ್ವರಂ ಶಿಷ್ಯಾಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಭಕ್ತಮಾನಸಹಂಸಾಯ ಸಚ್ಚಿದಾನಂದಸ್ವರೂಪಿಣಿ ಮದ್ಗುರು ಶ್ರೀ ಶಿವಾನಂದ ಭಾರತೀಶಾಯ ಭಕ್ತಿ ಪುರಸ್ಸರಾತ್ ನಮಾಮ್ಯಹಂ ನಮಾಮ್ಯಹಂ ನಮಾಮಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜೈ ಮಂಗಲಂ ಜೈ ನಮಃ ಮಹಾದೇವ ಸದ್ಗುರು ಮಹಾದೇವ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕೌಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ. ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಪರಶಿವನ ಪರಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರೋಪ ಮಂಗಲವನ್ನು ಸಮರ್ಪಣ ಮಾಡಿ, ಮೌನಮುನಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ ವರಿಷ್ಠರಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳನ್ನು ಭಕ್ತಿಯಿಂದ ನಮಿಸಿ ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಸಿದ್ಧಾರೂಢರ ಆಜ್ಞಾನುಸಾರವಾಗಿ ಈ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದ ಈ ಭೂಮಿಯಲ್ಲಿ ಆಶ್ರಮದ ನಿರ್ಮಾಣವನ್ನು ಮಾಡಿ ಆಧ್ಯಾತ್ಮ ಕ್ಷೇತ್ರವನ್ನಾಗಿ ಮಾಡಿದ ಶತಾಯುಷಿ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಅತಿ ಭಕ್ತಿಯಿಂದ ನಮಸ್ಕಾರೋಪ ಮಂಗಲವನ್ನು ಸಮರ್ಪಣ ಮಾಡಿ, ಈ ಎಲ್ಲ ಕಾರ್ಯಕ್ರಮದ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಸದ್ಯತ್ಕಾರದ ಶ್ರೀಮಠದ ಪೀಠಾಧಿಪತಿಗಳು, ಗುರು ಸಾರ್ವಭೌಮರು, ಜಗದ್ಗುರು ಶ್ರೀಗಳವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಶಿರದ ಅರಮನೆಯಲ್ಲಿ ಧರಿಸಿಕೊಂಡು ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವ ಜಗನ್ಮಾತಾ ಜಗದಾಂಬೆಯ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣ ಮಾಡಿ, ಈ 18 ಅಧ್ಯಾಯಗಳಿಂದ ಯುಕ್ತವಾಗಲ್ಪಟ್ಟಂತಹ ಜಗನ್ಮಾತೆಗೆ ದಿವ್ಯ ಪುರಾಣವನ್ನು ರಚಿಸಿದ ಜಗದ್ಗುರು ಶ್ರೀಮಚ್ಚಿದಾನಂದ ಮಹಾ ಅವಧೂತರ ಚರಣಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ, ಪೂಜ್ಯರಾದ ಸಚ್ಚಿದಾನಂದ ಮಹಾಸ್ವಾಮಿಗಳವರಲ್ಲಿ ಅವರು ಇವರೆನ್ನದೇ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗರಿಗೆ ನತಮಸ್ತಕನಾಗಿ, ಗುರುಬಂಧುಗಳಾದ ತಮಗೆಲ್ಲರಿಗೂ ಸಂಗೀತ ಬಳಗಕ್ಕೂ ಶರಣಾರ್ಥಿಗಳನ್ನು ಹೇಳಿ, ಶ್ರೇಷ್ಠವಾದ ಈ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಜಗನ್ಮಾತೆಗೆ ದಿವ್ಯ ಪುರಾಣವನ್ನು ಶ್ರವಣ ಮಾಡುವುದರಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ಪುಣ್ಯಾತ್ಮರೇ, ಕನ್ನಡ ನಾಡಿನ ಭಕ್ತರಿಗೆ
ಮಹದುಪಕಾರವಾಗಲ್ಪಟ್ಟಂಥ ಒಂದು ಗ್ರಂಥವನ್ನು ರಚಿಸಿದವರು ಯಾರು ಅಂತಂದರೆ ಸದ್ಗುರು ಚಿದಾನಂದ ಅವಧೂತರು. ವ್ಯಾಸ ಮಹರ್ಷಿಗಳ ಶಿಷ್ಯರಾಗಲ್ಪಟ್ಟಂತಹ ಸಪ್ತ ಋಷಿಗಳಲ್ಲಿ ಒಬ್ಬರಾಗಲ್ಪಟ್ಟಂಥ ಮಾರ್ಕಂಡೇಯ ಮುನಿಗಳು ಮಾರ್ಕಂಡೇಯ ಪುರಾಣದ ಅಂತರ್ಗತವಾಗಲ್ಪಟ್ಟಂತಹ ದುರ್ಗಾ ಸಪ್ತಶತಿ ಅನ್ನತಕ್ಕಂಥ ಗ್ರಂಥವನ್ನು ರಚಿಸಿ ಅದರಲ್ಲಿ 700 ಸಂಸ್ಕೃತ ಶ್ಲೋಕಗಳಿಂದ ಜಗನ್ಮಾತೆಯ 3 ಚರಿತ್ರೆಗಳನ್ನು ಭಾಳ ಸುಂದರವಾಗಿ ರಚಿಸಿದವರು ಯಾರು ಅಂತಂದ್ರೆ ಮಾರ್ಕಂಡೇಯ ಮಹರ್ಷಿಗಳು. ಅವರು ಸಪ್ತ ಋಷಿಗಳಲ್ಲಿ ಒಬ್ಬರು. ಭಗವಾನ್ ವೇದವ್ಯಾಸರ ಶಿಷ್ಯರಾಗಲ್ಪಟ್ಟಂಥ ಮಾರ್ಕಂಡೇಯ ಮುನಿಗಳು ಮೊಟ್ಟ ಮೊದಲಿಗೆ ಜಗನ್ಮಾತೆ ದಿವ್ಯ ಚರಿತ್ರೆಯನ್ನು ರಚನೆಯ ಮಾಡಿದರು. ಅದನ್ನೇ ಕನ್ನಡದಲ್ಲಿ ಚಿದಾನಂದ ಅವಧೂತರು ಏನು ಮಾಡಿದರು ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿ ನಿಮಗೆಲ್ಲ ತಿಳಿಯುವ ರೀತಿಯಾಗಿ ಸಕಲ ಸಕಾಮಿಗಳಿಗೆ ನಿಷ್ಕಾಮಿಗಳಿಗೆ ಉಭಯರಿಗೂ ಫಲವನ್ನು ಕೊಡತಕ್ಕಂಥ ಒಂದು ದಿವ್ಯವಾದ ಚರಿತ್ರೆಯನ್ನು ಬಹಳ ಸುಂದರವಾಗಿ ರಚಿಸಿ ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ ಗ್ರಂಥ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಗುರುಗಳಿಗೆ ಪರಂಪರೆಗೆ ನಮಸ್ಕಾರವನ್ನು ಮಾಡಿ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಗ್ರಂಥವನ್ನು ಆರಂಭ ಮಾಡ್ತಾರೆ. ಮಹತಿ ಅನಿಷ್ಟಂ ಗದಯತಿ ಇತಿ ಮಂಗಲ. ಯಾವುದಕ್ಕೆ ಮಂಗಲ ಅನ್ನಬೇಕು ಅಂತಂದರೆ ಅನಿಷ್ಟವನ್ನು ನಾಶ ಮಾಡಿ ಇಷ್ಟವನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೆ ಏನಂತಾರೆ ಅಂದರೆ ಮಂಗಲ ಮಂಗಲ ಅಂತ ಕರೀತಾರೆ. ಅಂಥ ಅನಿಷ್ಟ ದೂರಾಗಿ ಇಷ್ಟವಾಗಲ್ಪಟ್ಟಂಥ ಸುಖ ನಮಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ನಾವು ಗುರುಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಬೇಕು ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಮಂಗಲದ ವಿಚಾರವನ್ನು ಹೇಳ್ತಾ ಪ್ರಶಸ್ತ ಆಚರಣಂ ಮಂಗಲಂ ಇನ್ನೊಂದು ಲಕ್ಷಣವನ್ನು ಮಾಡ್ತಾರೆ ಮಂಗಲಕ್ಕೆ. ಏನು ಮಾಡ್ತಾರೋ ಅಂತಂದರೆ ಪ್ರಶಸ್ತ ಆಚರಣಂ ಮಂಗಲಂ ಅಂದರೆ ಕೇಳುವವರ ಚಿತ್ತ ಸ್ವಾಸ್ಥ ಆಗಬೇಕು. ಅದು ಹೇಳುವವರ ಚಿತ್ತನೂ ಸ್ಥಿರ ಆಗಬೇಕು, ಕೇಳುವವರ ಚಿತ್ತನೂ ಸ್ಥಿರ ಆಗಬೇಕು. ಅಂದ್ರೆ ಪ್ರಯೋಜನ ಆಗ್ತದೆ, ಫಲ ಆಗ್ತದೆ ಅಂತ ತಿಳ್ಕೊಂಡು ಪ್ರಶಸ್ತ ಆಚರಣಂ ಮಂಗಲಂ ಅಂತ ಹಿಂಗೆ ಗುರುಗಳಿಗೆ ಮಂಗಲ ಮಾಡುವುದರಿಂದ ಗುರುಗಳ ಆಶೀರ್ವಾದದಿಂದ ಹೇಳುವವರ ಕೇಳುವವರ ಚಿತ್ತ ಅನ್ನುವಂಥದ್ದು ಸ್ವಾಸ್ಥ್ಯ ಆಗ್ತದೆ ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಗ್ರಂಥದಲ್ಲಿ ಆರಂಭವನ್ನು ಮಾಡ್ತಾ ಇದ್ದಾರೆ ಮಂಗಲದೊಂದಿಗೆ. ಏನಂತಾರೋ ಅಂತಂದರೆ ಪರಮ ಪರತರ ಪರಮ ಮಂಗಲ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ವಿಷ್ಟವ ನಿರುತ ವಿವಾಯೋಧ್ಯ ಪುರವನು ಪೊರವ ವರ ಚಿದಾನಂದ ಗುರು ಮಾಳ್ಕ್ಯಮಗೆ ಮಂಗಲವ. ಚಿದಾನಂದ ಅವಧೂತರ ಗುರುಗಳಾಗಲ್ಪಟ್ಟಂತಹ ಅಯೋಧ್ಯಪುರದಲ್ಲಿ ವಾಸ ಮಾಡಿಕೊಂಡಿರತಕ್ಕಂತಹ ತಮ್ಮ ಗುರುಗಳನ್ನು ಕುರಿತು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗಿನ ಕಾಲದ ಯೋಗಿಗಳು ಶಿವಾನಂದ ರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಹ. ಯಾವುದಾದರೂ ಒಂದು ಅಸಾಧಾರಣವಾದ ಕೆಲಸವನ್ನು ಮಾಡಬೇಕಾಗಿತ್ತು ಅಂತಂದರೆ ಒಬ್ಬ ಮಹಾತ್ಮರ ಕೃಪಾ ಅನ್ನುವಂಥದ್ದು ಬೇಕು. ಒಬ್ಬ ಮಹಾತ್ಮನ ಕೃಪೆಯನ್ನು ಪಡ್ಕೊಂಡಾಗ ಇಂಥ ಗ್ರಂಥಾದಿಗಳನ್ನು ಬರೀತಕ್ಕಂಥ ಸಾಮರ್ಥ್ಯ ಬರ್ತದ ಹೊರತಾಗಿ ಅದಿರದೇ ಹೋತು ಅಂತಂದ್ರಿಲ್ಲ. ಅದರಂತೆ ಯೋಗಿಗಳೊಳಗಿರತಕ್ಕಂಥ ಶಿವಾನಂದ ರಾಜ ಅನ್ನತಕ್ಕಂಥವು ಅವ ತನ್ನ ಗುರುಗಳ ಆಜ್ಞೆಗೆ ಪಾತ್ರನಾಗಿ ಅವರ ಆಜ್ಞಾನುಪ್ರಕಾರವಾಗಿ ಏನು ಮಾಡಿದರು ಅಂತಂದರೆ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ ಅಂತ ಕವಿಗಳು ಬರೀತಾ ಭಾಳ ಸುಂದರವಾಗಿರ್ತಕ್ಕಂಥ ಶುದ್ಧ ಬುದ್ಧ ವಸ್ತು ಇರಿಸುವ ಸಿದ್ಧ ಪರ್ವತದಲ್ಲಿ ಬಗಳಾಂಬೆಯ ಕ್ಷೇತ್ರವಾದ ಸಿದ್ಧ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಭಗವತಿಯನ್ನು ಬಗಳಾಂಬಿಕೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವಳ ಅನುಗ್ರಹದಿಂದ ಏನು ಮಾಡಿದರು ಅಂತಂದರೆ ಜಗನ್ಮಾತೆ ಹೇಳಿದರಂತ ಚಿದಾನಂದ ಅವಧೂತರಿಗೆ ನೀನು ಕಂಡುಂಡ ಅನುಭವವನ್ನು ಈ ಲೋಕದ ಜನರ ಹಿತಾರ್ಥವಾಗಿ ನೀವೊಂದು ಗ್ರಂಥವನ್ನು ಕನ್ನಡದಲ್ಲಿ ರಚನೆ ಮಾಡುವಂತೂ ಸ್ವತಃ ಜಗನ್ಮಾತೆ ಅನುಗ್ರಹ ಮಾಡಿದಾಗ ಈ ಗ್ರಂಥವನ್ನು ಬರೆಯುವಂಥವರಾಗಿದ್ದಾರೆ.
ಚಿದಾನಂದ ಅವಧೂತರು 2 ಗ್ರಂಥಗಳನ್ನು ಈ ಲೋಕಕ್ಕೆ ಕೊಟ್ಟರು. ಒಂದು ಯಾವುದು ಅಂದರೆ ಜ್ಞಾನ ಸಿಂಧು, ಇನ್ನೊಂದು ಯಾವುದು ಅಂತಂದರೆ ಈ ಜಗನ್ಮಾತೆಯ ಈ ದೇವಿ ಪುರಾಣ. ಈ ಜಗತ್ತಿನೊಳಗೆ 2 ರೀತಿಯಾಗಲ್ಪಟ್ಟಂಥ ಅಧಿಕಾರಿಗಳದ, ಒಬ್ಬರು ರಾಗಿಗಳು, ಇನ್ನೊಬ್ಬರು ವಿರಾಗಿಗಳು, ಒಬ್ಬರು ಸಕಾಮಿಗಳು, ಇನ್ನೊಬ್ಬರು ನಿಷ್ಕಾಮಿಗಳು. ನಿಷ್ಕಾಮಿಗಳಿಗೆ ಜ್ಞಾನ ಮಾರ್ಗ ತಿಳ್ಕೊಳ್ಬೇಕು ಅನ್ನೋವರಿಗೆ ಜ್ಞಾನ ಸಿಂಧುವನ್ನು ಹೇಳಿರ್ತೇನೆ, ಸಕಾಮಿಗಳಿಗೆ ಈ ದೇವಿ ಪುರಾಣವನ್ನು ಹೇಳಿದ್ದೇನೆ ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಇದರ ವಿಚಾರವನ್ನು ಮಾಡಿ ದೇವಿ ಪುರಾಣವನ್ನು ನಂದೀಶನನ್ನು ನಿಮಿತ್ತ ಮಾಡಿಕೊಂಡು ದೇವಿ ಪುರಾಣ ಹೇಳಿದ್ದಾರೆ. ಷಣ್ಮುಖರನ್ನು ನಿಮಿತ್ತ ಮಾಡಿಕೊಂಡು ಜ್ಞಾನ ಸಿಂಧುವನ್ನು ಉಪದೇಶ ಮಾಡಲ್ಪಟ್ಟಂಥ ವಿಚಾರವನ್ನು ಈ ಗ್ರಂಥದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ, ಮೋಕ್ಷ ಕಾಮ್ಯವದಾವುದದು ಆಪೇಕ್ಷಿಸಿದಡದು ಸಿದ್ಧಿಯಾವುದು. ಈ ಗ್ರಂಥ ನಿಷ್ಕಾಮನಾಗಿ ನೀನು ಈ ಗ್ರಂಥವನ್ನು ಪಾರಾಯಣ ಮಾಡಿ ಗುರುಮುಖದ ತಿಳ್ಕೊಂಡಿ ಅಂತಂದರೆ ಇದು ಮೋಕ್ಷವನ್ನು ಕೊಡುವಂಥದ್ದದ. ಆ ನಂತರದಲ್ಲಿ ಸಕಾಮಗಳಿಗೆ ಭೋಗವನ್ನು ಕೊಡ್ತಕ್ಕಂಥ ಸಾಮರ್ಥ್ಯದಿಂದ ಏನದ ಅಂದರೆ ಈ ಗ್ರಂಥ ಜಗನ್ಮಾತೆಯ ಪುರಾಣ ಕೂಡಿಕೊಂಡಿದೆ ಅಂತ ವಿಚಾರವನ್ನು ಹೇಳ್ತಾ, ಈ ಗ್ರಂಥವನ್ನು ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ, ಕೊಡುವ ಕೊಂಬಾಗಲೆಯೋ ಯಾವುದೇ ಒಂದು ಕಾರ್ಯ ಆರಂಭ ಮಾಡುವುದಕ್ಕಿಂತ ಮೊದಲಿಗೆ ಗುರುಗಳನ್ನು ದೇವಿಯನ್ನು ಸ್ಮರಣ ಮಾಡಿಕೊಂಡು ಮನಸ್ಸಿನೊಳಗೆ ಧ್ಯಾನ ಮಾಡಿಕೊಂಡು, ಅದು ಸಂಸಾರದ ಕಾರ್ಯ ಇರ್ಬೋದು, ಅದು ಪಾರಮಾರ್ಥದ ಕಾರ್ಯ ಇರ್ಬೋದು, ಯಾವುದೇ ಊರಿಗೆ ಹೋಗೋದೇ ಇರ್ಬೋದು, ಏನೇ ಇರ್ಬೋದು, ಅದಕ್ಕಿಂತ ಮುಂಚಿತದಲ್ಲಿ ಒಂದಿಷ್ಟು ಮನಸ್ಸಿನೊಳಗೆ ಗುರುಗಳನ್ನು ಸ್ಮರಣ ಮಾಡಿಕೊಂಡು ದೇವಿಯನ್ನು ಸ್ಮರಣ ಮಾಡಿಕೊಂಡು ಆ ಕಾರ್ಯದಲ್ಲಿ ನೀ ಆರಂಭ ಮಾಡಿದೆ ಅಂತಂದರೆ ಆ ಕಾರ್ಯಕ್ಕೆ ಯಶಸ್ವಿ ಅನ್ನುವಂಥದ್ದು ಸಿಗ್ತದೆ. ಈ ಗ್ರಂಥ ಚಿಂತೆಯನ್ನು ಮಾಡತಕ್ಕಂಥ, ಚಿಂತೆಯನ್ನು ಕಳೆಯುವ ಚಿಂತಾಮಣಿ, ಇಚ್ಛಿತ ವಸ್ತುಗಳನ್ನು ಕೊಡತಕ್ಕಂಥ ಕಾಮಧೇನು, ಕಲ್ಪಿತ ವಸ್ತುಗಳು ಅವನಿಗೆ ಅನುಕೂಲ ಆಗಬೇಕಾಗಿತ್ತು ಅಂದರೆ ನಿನ್ನ ಕಲ್ಪನೆ ಮಾಡಲ್ಪಟ್ಟಂಥ ವಸ್ತುಗಳನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ, ಇಂಥ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಸದೃಶವಾಗಿರ್ತಕ್ಕಂಥ ಈ ಗ್ರಂಥವನ್ನು ನೀ ನಿತ್ಯ ಸ್ಮರಣವನ್ನು ಮಾಡಿ ಪಾರಾಯಣ ಮಾಡಿದೆ ಅಂತಂದರೆ ಏನಾಗ್ತದೆ ಅಂದರೆ ಸಾಧನಾಗದ ಕಾಮ್ಯಗಳು ತಾವು ಸಾಧನ ಆಗಬಹುದು. ಯಾವ ಕಾಮ್ಯಗಳು, ಯಾವ ಇಚ್ಛೆಗಳು ನನಗೆ ಸಾಧ್ಯ ಇಲ್ಲ ಅಂತ ನೀ ತಿಳ್ಕೊಂಡಿದೆ ಅವೆಲ್ಲವೂ ಏನಾಗ್ತವೆ ಅಂದ್ರೆ ಸಾಧ್ಯ ಆಗ್ತವೆ. ಒಮ್ಮೆ ಮಂಡನ ಮಿಶ್ರರಿಗೂ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದಾಚಾರ್ಯರಿಗೂ ವಾದ ವಿವಾದ ಮಾಡೋ ಪ್ರಸಂಗ ಬಂತು. ಅದ್ವೈತವನ್ನು ಮಂಡನ ಮಾಡೋರು ಶಂಕರರು, ದ್ವೈತವನ್ನು ಮಂಡನ ಮಾಡೋರು ಮಂಡನ ಮಿಶ್ರರು. ಅವರಿಗೆ ವಾದ ನಡೆದಂಥ ಸಂದರ್ಭದಲ್ಲಿ ಮಹಾಚಾಣಾಕ್ಷನಾಗಲ್ಪಟ್ಟಂಥ ಮಂಡನ ಮಿಶ್ರ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರನ್ನು ಏನು ಮಾಡ್ತಾನೆ ಅಂದರೆ ಮಾತಾಡಲಾರ್ದಂಗೆ ಬಾಯಿ ಕಟ್ಟಿಬಿಡ್ತಾನೆ. ಅಷ್ಟು ಸಾಮರ್ಥ್ಯದಿಂದ ಕುಡ್ಕೊಂಡ ಮಂಡನ ಮಿಶ್ರಣ ಇನ್ನೇನು ಮಾಡಬೇಕು ಅಂತ ಶಂಕರರು ಚಿಂತಿಸಿ ಜಗನ್ಮಾತೆಯ ಸ್ತೋತ್ರವನ್ನು ಮಾಡ್ತಾರೆ. ಆ ಸರಸ್ವತಿಯ ಜಗನ್ಮಾತೆಯ ಸ್ತೋತ್ರವನ್ನು ಮಾಡಿ ಆ ನಂತರದಲ್ಲಿ ಮತ್ತು ವಾದಕ್ಕಿಳಿದು ಏನು ಮಾಡ್ತಾರೋ ಅಂದರೆ ಆ ಮಂಡನ ಮಿಶ್ರನನ್ನು ಸೋಲಿಸಿ ಅವನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಬರೀತಾರೋ, ವಾದಿಗಳು ಮುಖ ಭಂಜನಾಹಾರು. ಯಾರಾದರೂ ನಿಮ್ಮ ಜೊತೆಗೆ ವಾದ ಮಾಡೋಕ್ಕೆ ಬಂದಿದ್ರು ಅಂತಂದರೆ ನೀವು ಜಗನ್ಮಾತೆಯ ಸ್ತುತಿಯನ್ನು ಮಾಡಿಕೊಂಡು ಅವ್ರ ಜೊತೆಗೆ ಮಾತಾಡಿದರೆ ಸಹಜವಾಗಿ ಅವರು ವಾದಿಗಳು ತಮ್ಮ ಬಲವನ್ನು ಕಳ್ಕೊಳ್ತಾರೋ ಅಂತ ಬರೀತಾ ಸಕಾಮಿಗಳಾಗಲ್ಪಟ್ಟಂಥವಳೆ. ಈ ಗ್ರಂಥ ಗ್ರಹದೊಳಗಿತ್ತು ಅಂತಂದರೆ ಭೂತ ಹೋಗುವುದು. ಈ ಭೂತ ಪ್ರೇತ ಪಿಶಾಚಿಗಳಂತಿರ್ತಾವಲ್ಲ ಅವೆಲ್ಲವೂ ಏನಾಗ್ತಾವೆ ಅಂದರೆ ಜಗನ್ಮಾತೆಯ ಗ್ರಂಥ ಈ ಪುರಾಣ ಯಾರ ಮನೆಯೊಳಗಿರ್ತದೋ ಅವೆಲ್ಲ ಬಿಟ್ಟು ಓಡ್ತಕ್ಕಂಥವಾಗ್ತಾವಪ್ಪ. ಬಡಿದಿರಲು ಭೂತ ಓದು. ಅಕಸ್ಮಾತ್ ಯಾರಿಗಾದರೂ ಒಂದು ಭೂತ ಪ್ರೇತ ಬಡ್ಕೊಂಡಿತ್ತು ಅಂತಂದರೆ ಈ ಗ್ರಂಥವನ್ನು ಪಠಿಸಿದ್ರೆ ಸಹಜವಾಗಿ ಅದೆಲ್ಲ ಬಿಟ್ಟು ಹೋಗುವಂಥವಾಗ್ತವಂಥ ಫಲಶ್ರುತಿಯನ್ನು ಹೇಳ್ತಾ, ಈ ಗ್ರಂಥವನ್ನು ಒಂದು ದಿನದಿ ಸಮಗ್ರ ಗ್ರಂಥವ ಅಂದು ಓದಲೇಬೇಕು. ಈ ಪರಿ ನೀ ಸಂದೇಹ ಇಲ್ಲದ 1 ಸಂವತ್ಸರವೂ ಓದಿರಲೇ ಅಂದು ಪ್ರತ್ಯಕ್ಷಗಳು. ದಿವಸಕ್ಕೆ 1 ಸಲ 18 ಅಧ್ಯಾಯಗಳಂತೆ ಒಂದೂ ದಿವಸ ತಪ್ಪಲಾರದ 1 ವರ್ಷ ದಿನ ಈ ಗ್ರಂಥವನ್ನು ನೀ ಪಠನ ಮಾಡಿದೆ ಅಂತಂದರೆ ಜಗನ್ಮಾತೆ ನಿನಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದವನ್ನು ಮಾಡ್ತಾಳೆ.
ಅಂಥ ಜಗನ್ಮಾತೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡಿದ ಈ ಪುಣ್ಯಭೂಮಿ ತಪೋಭೂಮಿ ಯಾವುದು ಅಂತಂದರೆ ಈ ಅಲಕುಂದಿಯ ಬ್ರಹ್ಮವಿದ್ಯಾಶ್ರಮ. ಜಗದ್ಗುರು ವೀರಭದ್ರ ಮಹಾಸ್ವಾಮಿಗಳು ಜಗನ್ಮಾತೆಯ ಪಾರಾಯಣವನ್ನು ಮಾಡಿ ಈ ಸ್ಥಾನದಲ್ಲಿ ಜಗನ್ಮಾತೆಯನ್ನು ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಸ್ಥಾನ ಯಾವುದು ಅಂತಂದರೆ ಈ ತಪೋಭೂಮಿ ಪ್ರತ್ಯಕ್ಷ ಆಗುವಂಥವಳಾಗುತ್ತಾಳಪ್ಪ. ಅದಕ್ಕಾಗಿ ಈ ರೀತಿ ಏನು ಮಾಡಿರಿ ಅಂತಂದರೆ ಜಗನ್ಮಾತೆಯ ಪಾರಾಯಣ ಮಾಡಿರಿ ಅಂತ ಪೀಠಿಕಾ ಅಧ್ಯಾಯದಲ್ಲಿ ಹೇಳ್ತಾ ಒಂದು ಕ್ರಮ ಹೇಳ್ತಾರೋ, ಒಂದು ಶಿಷ್ಟಾಚಾರ ಪದ್ಧತಿ ಅನ್ನುವಂಥದ್ದು ಮನುಷ್ಯನಲ್ಲಿ ಇರಬೇಕು. ಎಂಥ ಪ್ರಸಂಗ ಬಂದರೂ ಏನು ಕಳ್ಕೋಬಾರ್ದು ಅಂದರೆ ಶಿಷ್ಟಾಚಾರ ಪದ್ಧತಿಯನ್ನು ಕಳ್ಕೋಬಾರ್ದು. ಏನು ಮಾಡ್ಬಿಟ್ಟು ಪೂಜಾ ಮಾಡಿದ್ರೆ ಏನಾಕೈತಿ ಕೂಸ್ಕೊಂಬ ಹಿಂಗೆ ಅನ್ನಬಾರ್ದು. ಅವೆಲ್ಲ ಶಿಷ್ಟಾಚಾರ ಪದ್ಧತಿ ಅಲ್ಲವು. ಅದು ನೀ ಎಂಥ ಶಾಣೆ ಆದರೂ, ನೀ ಎಂಥ ಪಂಡಿತ ಆದರೂ ಕೂಡ ಗೌರವ ಅನ್ನುವಂಥದ್ದು ಇರ್ತದೆ. ಈ ಗ್ರಂಥವನ್ನು ಪಾರಾಯಣ ಮಾಡೋಕ್ಕಿಂತ ಮೊದಲು ಭಕ್ತಿಯಿಂದ ಪೂಜೆ ಮಾಡಿಯೇ ಓದಬೇಕು. ಇದನ್ನು ಪೂಜಿಸದಲ್ಲಿ ಇದನ್ನು ಓದಬಾರದು. ಪೂಜಿಸುತ್ತ ಅಧ್ಯಾಯಗಳ ಭಕ್ತಿಯಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಪೂಜಿಸುತ್ತಾ ಲೋದುತಿಹನಾದೊಡೆ. ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಪೂಜಾ ಮಾಡಿ ಇದನ್ನು ಓದಿದ್ದಾದರೆ ರಾಜನಾಗನು ದೇವಿ ದಯದಿಂದ ಅವೇನಾಗ್ತಾನು ಅಂದರೆ ಒಬ್ಬ ರಾಜನಾಗ್ತಾನಪ್ಪ. ಸೋಜಿಗೆ ತಾನೇನು ಪರಮೇಶ್ವರಿ ಕರುಣಾಗಿ. ಅಕಸ್ಮಾತ್ ನಿಮಗೆ ಎಲ್ಲಿದ್ದು ಬಿಡ್ರಿ ಅದು ಸಂಶಯ ಬಂದರೆ ಒಂದು ಉದಾಹರಣೆ ಕೊಡ್ತಾರೋ. ಒಬ್ಬ ಹಾಲ ಮತದಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಕಾಳಿದಾಸ ಹೌದು, ಅವನ ಪಡಿಗೆ ಏನಾದ ಅಂತಂದರೆ ಒಬ್ಬ ಏನೇನೋ ಅನಕ್ಷರಸ್ಥ ಮನುಷ್ಯ ಜಗನ್ಮಾತೆಯ ಕೃಪೆ ಆಗುವುದರಿಂದ ಜಗತ್ತಿನೊಳಗೆ ಪ್ರಸಿದ್ಧ ಕವಿಗಳಲ್ಲಿ ಏನಾದ ಅಂದರೆ ಒಬ್ಬ ಕಾಳಿದಾಸ ಅಂತಕ್ಕಂಥ ಕವಿಯಾಗಿ ಜಗತ್ತಿನೊಳಗೆ ಈಗ ಕಾಳಿದಾಸ ಅಂತ ಹೆಸರಿಂದ ಪ್ರಸಿದ್ಧ ಆಗಿದೆ. ಅಲ್ಲ, ಇದು ಯಾರ ಕರುಣೆ ಅಂತಂದರೆ ಜಗನ್ಮಾತೆಯ ಕರುಣೆಯನ್ನು ಬರ್ಕೊಂಡು ಬರ್ತಾಕಾರ. ಅಂದರೆ ಎಲ್ಲವೂ ಏನಾದ್ರು ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಇದನ್ನು ಓದುವುದು ನಿತ್ಯ ಆಗದಿರ್ತೊಡೆ. ಪ್ರತಿನಿತ್ಯ ಒಂದು ಅಧ್ಯಾಯ ಓದೋದು ಭಾಳ ಉತ್ತಮ. ಅಷ್ಟು ಆಗಲಿಲ್ಲ ಅಂತಂದರೆ ತದಗಷ್ಟಮಿಯಲ್ಲಿ ಮತ್ತು ಓದುವುದು ಈ ನವಮಿಯಲ್ಲಿ. ನವಮಿ ಅಂದರೆ ಈ 9 ದಿವಸ ತಪ್ಪದ ಜಗನ್ಮಾತೆಯ ಚಾರಿತ್ರ್ಯವನ್ನು ಓದಿದರೆ ಮಹಾಪುಣ್ಯ, ಭಾಳ ದೊಡ್ಡ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದಪ್ಪ. ಆವಶಕ್ತಿಯ ಮಂತ್ರವಾಗಲಿ. ಗುರುವಿನಿಂದ ಮಂತ್ರವನ್ನು ಪಡೆದುಕೊಂಡು ಗುರುಪುತ್ರರಾಗಿ ಗುರು ಶಿಷ್ಯರಾಗಿ ತಾವು ನ್ಯಾಸವನ್ನು ಮಾಡಿ, ನ್ಯಾಸ ಅಂತಂದರೆ ಕರ್ಣಾದಿಗಳ ಶುದ್ಧಿ, ದೇಹಾದಿಗಳ ಶುದ್ಧಿಗೆ ನ್ಯಾಸ ಅಂತ ಕರೀತಾರೆ. ಅದನ್ನು ಮಾಡಿ ಈ ದೇವಿ ಚರಿತ್ರೆಯನ್ನು ನಿತ್ಯದಲ್ಲಿ ದೃಢ ಸಾಧಕದಿ ಓದುವುದು ಅಂತ ಹೇಳ್ತಾ 1-2 ಅಧ್ಯಾಯ ಓದಿದೊಡೆ ಎಷ್ಟಷ್ಟು ನೀವು ಓದ್ತೀರಿ ಅಷ್ಟಷ್ಟು ಪುಣ್ಯ ನಿಮ್ಮ ಪದರೊಳಗೆ ಬೀಳುತ್ತದೆ. ಅಂದು ಪುಣ್ಯವೂ ದೊರಕುತ್ತಿಗುವುದು. 1-2-4 ದೇವಿಯ ಕರುಣೆ ಬಹಳಿಗುವುದು. ಇಂದು ಕಿರಿಜರು ಈ ಅಪ್ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ, ಸಂದೇಹ ಇಲ್ಲ. ಗುರುಚಿದಾನಂದ ದಯತಾನಿಹುದು. ಮುಂದಿನ ಹೋದ್ರಿಪ್ಪ. ಸೂಚನೆ
ಬ್ರಹ್ಮಹರೇಂದ್ರಾದಿಗಳು ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲ ದೇವಿಯನ್ನು ಭಜಿಸಿದರು ಏಕಚಿತ್ತದಲ್ಲಿ. ಜೀವನದಲ್ಲಿ ತಪಸ್ಸು ಎಲ್ಲವನ್ನೂ ಪ್ರಾಪ್ತಿ ಮಾಡಿಕೊಡ್ತದೆ. ತಪಸಾ ಪ್ರಾಪ್ಯತೆ ಸರ್ವಂ ಶಾಸ್ತ್ರಗಳಲ್ಲಿ ಬರ್ಕೊಂಡು ಬಂದಿದ್ದಾರೆ. ಜಗನ್ಮಾತೆಯ ಸಾಕ್ಷಾತ್ಕಾರ ಅದು ಯಾವುದರಿಂದ ಅಂದ್ರೆ ತಪಸ್ಸಿನಿಂದ. ಕರಣೇಂದ್ರಿಯ ಶೋಷಣಂ ತಪಃ, ಶಾಸ್ತ್ರೀಯ ಮಾರ್ಗೇನ ಕರಣೇಂದ್ರಿಯ ಶೋಷಣಂ ತಪಃ. ನಮ್ಮ ದೇಹ ಮನ ಇಂದ್ರಿಯಾದಿಗಳನ್ನು ದೇವರ ಸಲುವಾಗಿ, ಗುರುಗಳ ಸಲುವಾಗಿ, ಜಗನ್ಮಾತೆಯ ಸಲುವಾಗಿ ತಪ್ಪಿಸುವುದಕ್ಕೇನಂತಾರೋ ಅಂದ್ರೆ ತಪಸ್ಸು ಅಂತ ಕರೀತಾರೆ. ಜಗನ್ಮಾತೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಬ್ರಹ್ಮ ಹರಿ ರುದ್ರಾದಿಗಳು ಆ ಜಗನ್ಮಾತೆಯ ತಪಸ್ಸನ್ನು ಮಾಡಿ ಆ ಜಗನ್ಮಾತೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಸೂಚನಾ ಅಧ್ಯಾಯದಲ್ಲಿ ಹೇಳಿ, ನಮ್ಮ ಪುಣ್ಯಭೂಮಿ ಆಗಲ್ಪಟ್ಟಂಥ ಈ ಭಾರತ ದೇಶದ ನೈಮಿಷಾರಣ್ಯ ಅನ್ನತಕ್ಕಂಥ ಒಂದು ಅರಣ್ಯದಲ್ಲಿ ಖ್ಯಾತರಾಗಲ್ಪಟ್ಟಂಥ ಸೌನಕಾದಿ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ 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 ಕಾಲ ಕಳೆಯತಕ್ಕಂಥ ಸಂದರ್ಭದಲ್ಲಿ ಸೂತ ಪೌರಾಣಿಕರು ಅಂತ ತಿಳ್ಕೊಂಡು ಅವರ ಸಮೀಪಕ್ಕೆ ಬಂದು ಒಂದು ಪ್ರಶ್ನೆಯನ್ನು ಕೇಳಿದರೆ ಏನು ಅಂತಂದರೆ, ನಮಗೆ ಪ್ರೀತಿ ಪಾವನ ಕಥೆಯ ಹೇಳಿಯೆಂದೆನಲು. ನಮಗೆಲ್ಲರಿಗೂ ಸಂತೋಷ ಆಗಬೇಕು, ಕೇಳಿದರೆ ಕರ್ಣಗಳಿಗೆ ಆನಂದ ಆಗಬೇಕು. ಕಥೆಯನ್ನು ಕೇಳಿದರೆ ವ್ಯಥೆಗಳು ದೂರ ಆಗಬೇಕು, ತಾಪಗಳು ದೂರ ಆಗಬೇಕು. ಅಂಥ ಕಥೆಯನ್ನು ಹೇಳುವಂಥ ಶೌನಕಾದಿ ಮಹರ್ಷಿಗಳು ಈ ನೈಮಿಷಾರಣ್ಯದಲ್ಲಿ ಇದನ್ನು ಕೇಳತಕ್ಕಂಥವರಾದರು. ಅದು ನೈಮಿಷಾರಣ್ಯ ನಮ್ಮ ದೇಶದ ಈ ಉತ್ತರ ಪ್ರದೇಶದ ಒಂದು ಲಖನೌದಿಂದ 50 ಕಿಲೋಮೀಟರ್ ದೂರದಲ್ಲಿ ಸೀತಾಪುರ ಅನ್ನತಕ್ಕಂಥ ಜಿಲ್ಲೆಯಲ್ಲಿ ಆ ನೈಮಿಷಾರಣ್ಯ ಅನ್ನುವಂಥದ್ದದ. ಅಪ್ಪಾಜಿಯವರು ಜೊತೆಗೆ ನಾವೆಲ್ಲ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಪ್ರದೇಶವನ್ನೆಲ್ಲ ತಿರುಗಾಡಿ ಅಡ್ಡಾಡಿ ಅಪ್ಪಾಜಿಯವರ ಅನುಗ್ರಹದಿಂದ ಅವೆಲ್ಲ ಕ್ಷೇತ್ರಗಳನ್ನು ಉತ್ತರ ಹಿಂದೂಸ್ತಾನದಲ್ಲಿ ನಾವು ನೋಡಿ ಬಂದೆವು. ಅಂಥ ಪುಣ್ಯಭೂಮಿ, ಆ ಪುಣ್ಯಭೂಮಿಯಲ್ಲಿರ್ತಕ್ಕಂಥ ಈ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪ್ರಶ್ನೆಯನ್ನು ಮಾಡಿದರು. ನಮಗೊಂದು ಕತೆ ಹೇಳಬೇಕು ಅಂದಾಗ ಆಗ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಅಂತರ್ಮುಖ ಅವಸ್ಥೆಯಲ್ಲಿ ಉಳಿದು ಈ 9 ದಿವಸ ನವರಾತ್ರಿಯಲ್ಲಿ ಸಮಸ್ತ ಜೀವಿಗಳ ಕಲ್ಯಾಣ ಆಗಬೇಕು, ಅಂಥದ್ದೊಂದು ಕಥೆಯನ್ನು ಈ ಜಗತ್ತಿನ ಜೀವಿಗಳಿಗೆ ಹೇಳಬೇಕು ಅಂತ ಸಂಕಲ್ಪ ಮಾಡಿ ಸೂತ ಪುರಾಣಿಕರು, ಶೌನಕರೇ, ಶಿವನೇ ಹೇಳಿರತಕ್ಕಂಥ ನಂದೀಶನ ನಿಮಿತ್ತ ಮಾಡಿಕೊಂಡು ಶಿವನೇ ಹೇಳಲ್ಪಟ್ಟಂಥ ಸಾಕ್ಷಾತ್ ದೇವಿಯ ಚರಿತ್ರೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದು ಹೇಳಿ ಹೇಳುವವರಿಗೂ ಸುಖ, ಕೇಳುವವರಿಗೂ ಸುಖ. ಬಹಳವುದು ಸಂಪತ್ತು ಸಂತತಿ ಆಲಯದಲ್ಲಿ ಹೋದ ಅದನ್ನು ನಿಮಗೆ ಹೇಳುವೆನು ಕೇಳೆಂದ ಅಂತ ಶೂದ್ಪುರಾಣಿಕರು ಆರಂಭವನ್ನು ಮಾಡಿ, ಸಾಕ್ಷಾತ್ ಶಿವ ನಂದೀಶನನ್ನು ನಿಮಿತ್ತ ಮಾಡಿಕೊಂಡು ತನ್ನ ಸತಿಯಾಗಲ್ಪಟ್ಟಂಥ ಪಾರ್ವತಿಯ ಚರಿತ್ರೆಯನ್ನು ತಾನೇ ಏನು ಮಾಡ್ತಾನಂದ್ರೆ ಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ ಇಲ್ಲಿ ಉಪದೇಶವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅದಕ್ಕಿಂತ ಮೊದಲು ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ, ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾರೆ. ಕ್ಷೇತ್ರ ಅದು ಭಾಳ ಪರಮ ಪವಿತ್ರವಾಗಲ್ಪಟ್ಟಂಥ ಕ್ಷೇತ್ರ ಅಂತ ತಿಳ್ಕೊಂಡು ಮೊದಲು ಶಿವಪುರದ ವರ್ಣನೆಯನ್ನು ಭಾಳ ಸುಂದರವಾಗಿ ಮಾಡ್ತಾ, ಆ ಶಿವಪುರದೊಳಗೆ ಚಂದ್ರಕಾಂತದ ಶಿಲೆಗಳು, ಪರ್ವತ ಸಮೂಹಗಳು, ಅರ್ಧ ಬಂಡೆಗಲ್ಲುಗಳು, ತೊಪ್ಪಲುಗಳಿಂದ ಮುಚ್ಚಿರುವ ಸರೋವರಗಳು, ಅನೇಕ ರೀತಿಯಾಗಲ್ಪಟ್ಟಂಥ ಅದು ಏನು ಹೇರಳಿ ಅಂತ ತಿಳ್ಕೊಂಡು ಸೂತ ಪುರಾಣಿಕರು ಅದನ್ನು ವರ್ಣನೆಯನ್ನು ಮಾಡ್ತಾ, ಆ ಶಿವಪುರದಲ್ಲಿ ದಾನದ ಸೌಂದರ್ಯ, ಕಾಡಾನೆಗಳು, ಕಾಡುಕೋಣಗಳು,
ಅರ್ಥಾರ್ಥ ಏನು ಅಂತಂದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ತಿಳ್ಕೊಂಡು ಈ ಪಿಂಡಾಂಡದೊಳಗೆ ಏನಿದೆಯೋ ಅದೆಲ್ಲವೂ ಬ್ರಹ್ಮಾಂಡದೊಳಗದ, ಬ್ರಹ್ಮಾಂಡದೊಳಗೆ ಏನೇನಿದೆಯೋ ಅದೆಲ್ಲವೂ ನಮ್ಮ ಪಿಂಡಾಂಡದೊಳಗೆ ಅದ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಅಲ್ಲಿ ಬೆಕ್ಕು, ಇಲಿ, ಸಾರಂಗ, ಮುಕ್ಕುಲಿ, ತಾಳ, ತೆಂಗು, ಕಪಿತ್ತ, ಅನೇಕ ಮರಗಳು, ಅನೇಕ ಮರಮರಗ ಎರಗುತಿಯ ಮರ್ಕಟಾದಿಗಳು, ಅಲ್ಲಿ ಅನೇಕ ಪ್ರಾಣಿಗಳಿರ್ತಕ್ಕಂಥವಾಗಿರ್ತವೆ. ಅದರ ಜೊತೆಗೆ ಅಲ್ಲಿ ಪ್ರಾಣಿಗಳು ಹೆಂಗಿತ್ತು ಅಂತಂದರೆ ಆ ಶಿವಪುರದಲ್ಲಿ ಮರೆದವಲ್ಲಿಯ ಮೃಗಗಳು ವೈರವ ಹಿರಿದು ವ್ಯಾಘ್ರದ ಹಿಂದಿನಳು ಗೋವಿರುತಿಹವು. ಈ ಜೀವನದ ಜಗತ್ತಿನಲ್ಲಿ ವೈರಿ ವರ್ಗದ ಪ್ರಾಣಿಗಳಂತದಾವು. ಹುಲಿಗೂ ಆಕಳಿಗೂ ವೈರತ್ವವಿರ್ತದೆ, ಹಾವಿಗೂ ಮುಂಗಲಿಗೂ ವೈರತ್ವವಿರ್ತದೆ. ಹಿಂಗೆ ಅವೆಲ್ಲ ಪ್ರಾಣಿಗಳು ಆ ಶಿವಪುರದಲ್ಲಿ ಶಿವನ ಸ್ಥಾನದಲ್ಲಿ ತಮ್ಮ ವೈರ ಭಾವವನ್ನು ಬಿಟ್ಟು ಆಕಳು ಹುಲಿಗಳೆರಡೂ ಒಂದೇ ಡೋಣಿ ಒಳಗೆ ನೀರು ಕುಡಿದು ಒಂದೇದ್ರೊಳಗೆ ಇರತಕ್ಕಂಥ ಸ್ಥಿತಿ. ಹಾವು ಮುಂಗಲುಗಳು ತಮ್ಮ ವೈರ ಭಾವವನ್ನು ಬಿಟ್ಟು ಮಿತ್ರತ್ವ ಭಾವದಿಂದ ಏನಾದವು ಅಂತಂದರೆ ಅಲ್ಲಿರ್ತಾವು ಅಂತ ಭಾಳ ಸುಂದರವಾಗಿ ಅದರ ವರ್ಣನೆಯನ್ನು ಮಾಡ್ತಾರೆ ನಿಜಗುಣ ಶಿವಯೋಗಿಗಳು. ಮತ್ತಮ ಜೀವನ್ಮುಕ್ತನಿದ್ದ ಸ್ಥಳ ಅದು ನಿರುಪದ್ರವವಾಗಿರ್ಬೋದು. ಅಲ್ಲಿ ಭಾಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ. ಒಬ್ಬ ಬ್ರಹ್ಮಜ್ಞಾನಿ, ಒಬ್ಬ ಮಹಾತ್ಮ ಯಾವ ಸ್ಥಾನದೊಳಗಿರ್ತಾನೋ ಆ ಸ್ಥಾನದೊಳಗೆ ಯಾವ ಉಪದ್ರವಗಳಿಲ್ಲದೆ ನಿರುಪದ್ರವವಾಗಿರುವುದು. ವೈರವರ್ಗದ ಪ್ರಾಣಿಗಳು ತಮ್ಮ ವೈರತ್ವವನ್ನು ಮರೆತು ಅವು ಮಿತ್ರತ್ವದಿಂದ ಬದುಕ್ತಾವಂತ ಹೇಳಿದಂಗೆ ಇಲ್ಲಿ ಲಕ್ಷ ಅದರ ವಿಸ್ತಾರವನ್ನು ಹೇಳ್ತಾರೆ. ಶಿವಪುರ ಎಷ್ಟು ವಿಸ್ತಾರ ಇತ್ತು ಅಂತಂದರೆ 10 ಲಕ್ಷ ಗಾವದ ಕೋಟೆಯು, 5 ಲಕ್ಷ ಗಾವದ ಪೇಟೆಯು, ಹಿಂಗೆ ಭಾಳ ವಿಸ್ತಾರವಾಗಿರ್ತಕ್ಕಂಥದ್ದು ಹೇಳ್ತಾ ಅಲ್ಲಿ ಮನೆ ಮನೆಗೆ ಐರಾವತವು. ಎಂಥ ಪ್ರಾಣಿಗಳಿದ್ದವು ಅಂತಂದರೆ ಮನೆ ಮನೆಗೆ ಐರಾವತವು, ಮನೆ ಮನೆಗೆ ಉಶ್ರಯಿಸುವ ಸುಪುರುಷವು, ಮನೆ ಮನೆಗೆ ಚಿಂತಾಮಣಿಯು, ಇವೆಲ್ಲ ಏನಾದವು ಅಂತಂದ್ರೆ ಕೈಲಾಸಪುರದಲ್ಲಿ ಇರುವಂಥವಾಗಿರುವಂಥ ಕವಿಗಳು ಭಾಳ ಸುಂದರವಾಗಿ ಆ ಕೈಲಾಸ ಪರ್ವತದ ವರ್ಣನೆಯನ್ನು ಮಾಡ್ತಾ ಸಾಲುಗುಡಿಗಳು ಎಲ್ಲಿ ನೋಡ್ತೀಯಲ್ಲಿ ಏನದಾವ ಅಂದ್ರೆ ಸಾಲು ಸಾಲಾಗಿ ಗುಡಿ ಗೋಪುರಗಳು ಕಾಣ್ತಾ ಇದ್ದಾವೆ. ಸಾಲಿನ ಅಂಗಡಿಗಳು, ಸಾಲು ಕುದುರೆಯು ಎಲ್ಲವೂ ಅಲ್ಲಿರ್ತಕ್ಕಂಥವಾಗ್ತಾ ಇದ್ದಾವೆ. ಕೇಳು ಅಂತ ಹೇಳ್ತಾ ಯಶದುದು ಶಿವಸಜ್ಜೆಯು ಅದು ಭಾಳ ನವರತ್ನಗಳ ಪ್ರಕಾಶದಿಂದ ಭಾಳ ಸುಂದರವಾಗಿ ಬರೀತಾರೆ. ಹೊಳಿ ಒಳಗಿನ ನೀರ ಧಾರಾಕಾರವಾಗಿ ಹೆಂಗೆ ಹರಿತದನೋ, ಅಕಸ್ಮಾತ್ ನಾವು ಬಿಸಿಲಲ್ಲಿ ಹೋದಂಥ ಸಮಯದಲ್ಲಿ ಬಿಸಿಲು ಗುದುರಿ ಹೆಂಗೆ ಧಾರಾಕಾರವಾಗಿ ನಮ್ಮ ಕಣ್ಣಿಗೆ ತೋರ್ತದನೋ ಹಂಗೆ ಶಿವನಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ 33 ಕೋಟಿ ದೇವತೆಗಳ ಕಿರೀಟದಲ್ಲಿರ್ತಕ್ಕಂಥ ರತ್ನಗಳು, ಆ ರತ್ನಗಳ ಪ್ರಕಾಶ ಹೆಂಗೆ ಹೊಳಿತಿತ್ತು ಅಂತಂದರೆ ನೀರು ಹರಿದ ಸದೃಶ್ಯವಾಗಿ ಆ ಪ್ರಕಾಶ ಅನ್ನುವಂಥದ್ದು ಏನಾಗ್ತಿತ್ತು ಅಂದರೆ ಆ ರೀತಿ ಬೆಳಗುತ್ತಿತ್ತು ಅಂತ ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದ್ವಾರಪಾಲಕರಿರಲು ಆ ಶಿವನ ಆಸ್ಥಾನದಲ್ಲಿ ಎಡಬಲಕ್ಕೇನಾದರೂ ಅಂದರೆ ಉದ್ದವಾದ ತೋಳಿನಿರ್ತಕ್ಕಂಥ ಖಡ್ಗಗಳನ್ನು ಹಿಡಿದುಕೊಂಡು ಇಬ್ಬರು ದ್ವಾರಪಾಲಕರು ಆ ಶಿವನ ಸಭೆಯ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಇಂಥ ಭಯಂಕರ ರೂಪದ ಅವರು ಹೆಂಗೆ ಕಾಣ್ತಿದ್ರು ಅಂತಂದರೆ ಅವರು ದೊಡ್ಡ ಮಹಾತ್ಮರಂಗ ಕಾಣ್ತಿದ್ರು. ಕೇಳುವಂತ ಹೇಳ್ತಾ ಕವಿಗಳು ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹರನು ನೀಟಗಳು ಭಾಳ ಸ್ವರ ಇಡಿ.
ಕೈಲಾಸದ ವರ್ಣನೆಯನ್ನು ಬಹು ಸುಂದರವಾಗಿ ಶಾಸ್ತ್ರೋಕ್ತವಾಗಿ ವರ್ಣನೆಯನ್ನು ಮಾಡುತ್ತಾ ಹರನು ಪರಮಾತ್ಮನು ವಟವೃಕ್ಷದ ಬುಡದಲ್ಲಿ ಆಲದ ಮರದ ಬುಡದಲ್ಲಿ ಕುಳಿತಿರಲು ಅವನ ಸಾಮೀಪ್ಯ ಪದದವರೆನಿಸಲ್ಪಟ್ಟಂಥ ಪಕ್ಷಿರಾಜ ಗರುಡ ಕಿನ್ನುರ ಅಮಾನುಷ ಶಕ್ತಿ ಉಳ್ಳಂಥ ಸಿದ್ಧರು ಜ್ಞಾನವಂತರು ಕುಬೇರ ಯಕ್ಷ ಗಂಧರ್ವಾದಿಗಳು ದೇವಗಣ ವೀರಗಣ ಹರಗಣ ಜೊತೆಗೆ ಪಿಶಾಚರುಗಳ ಗಣ ಇವರೆಲ್ಲ ಮಹೇಶ್ವರನ ಸಭೆಯಲ್ಲಿ ಶೋಭಾಯಮಾನವಾಗಿ ಶಿವನ ಎಡಬಡದಲ್ಲಿ ಶಿವನಿಗೆ ಸ್ತುತಿ ಸ್ತೋತ್ರವನ್ನು ಮಾಡ್ತಾ ಶಿವನ ಜೈಕಾರವನ್ನು ಮಾಡ್ತಾ ಆ ಸಭೆಯಲ್ಲಿದ್ದಾರೆ. ಸಾಮೀಪ್ಯ ಪದದವರೆನಿಸಿಕೊಂಡಿರ್ತಕ್ಕಂತಹ ಸುಕರೋತ್ಪನ್ನಾಲ್ಪಟ್ಟಂಥ ವೀರಭದ್ರ ಈ ನಾಮರೂಪಾತ್ಮಕವಾದ ಈ ದೃಶ್ಯ ಸಮೂಹಗಳಿಗೆ ಒಡೆಯನಾಗಲ್ಪಟ್ಟಂಥ ಗಣಪತಿ, ಮಹಾವೀರ ಶೈವನಾಗಲ್ಪಟ್ಟಂಥ ಷಣ್ಮುಖ, ಇವರು ಮೂವರಿದ್ದಾರೆ. ನಾರದ ಗಂಧರ್ವರು ಗಾಯನವನ್ನು ಮಾಡ್ತಾ ಇದ್ದಾರೆ. ಜ್ಞಾನ ವೈರಾಗ್ಯ ಉಪರತಿ ಉಳ್ಳಂಥ ಮುಕ್ಕಾಲ ಭೃಂಗಿಯು ಕೂಡ ಆ ವಾದ್ಯಕ್ಕನುಸಾರವಾಗಿ ನರ್ತನವನ್ನು ಮಾಡ್ತಾ ಧರ್ಮಮೂರ್ತಿಯಾಗಲ್ಪಟ್ಟಂಥ ಜ್ಞಾನಮೂರ್ತಿಯಾದ ಪರಮಾತ್ಮನ ಧರ್ಮ ವಾಹನವಾಗಲ್ಪಟ್ಟಂತಹ ಬಸವೇಶ ಬಹು ಸುಂದರವಾಗಿ ತನ್ನ ಮದ್ದಲೆಯನ್ನು ಬಾರಿಸ್ತಾ ಇದ್ದಾನೆ. ಇಷ್ಟು ಶಿವನ ಸಭೆ ಶೋಭಾಯಮಾನವಾಗಿರತಕ್ಕಂಥ ಸಂದರ್ಭದಲ್ಲಿ ಪಾರ್ವತಾದೇವಿ ಕೈಯಲ್ಲಿ ಒಂದು ಆರತಿಯನ್ನು ಹಿಡಿದುಕೊಂಡು ರತ್ನದ ಬಟ್ಟಲಲ್ಲಿ ಮಂಗಲ ದೀಪವನ್ನು ತಂದು ಶಿವನಿಗೆ ಆರತಿಯನ್ನು ಮಾಡಿ, ಶಿವನಿಗೆ ಏನಾಗಲಿ ಅಂದರೆ ಜಯವಾಗಲಿ ಜಯವಾಗಲಿ ಅಂತ ಏನು ಮಾಡಿದ್ಲು ಅಂದರೆ ಶಿವನಿಗೆ ಆರತಿಯನ್ನು ಬೆಳಗಿ ಶಿವನನ್ನು ಸ್ತುತಿ ಮಾಡ್ತಾಳೆ ಪಾರ್ವತ. ಸರ್ವಸಾಕ್ಷಿಯಾದವನೇ ಅಂದರೆ ಎಲ್ಲಕ್ಕೂ ಸಾಕ್ಷಿರೂಪನಾಗಲ್ಪಟ್ಟಂಥ ಹೇ ಪರಮಾತ್ಮನೇ, ಅತ್ಯಧಿಕನಾಗಲ್ಪಟ್ಟಂಥ ಸದ್ರೂಪನೇ, ಎನ್ನೊಡೆಯನೇ, ಸಕಲ ವಿಶ್ವೋತ್ಪತ್ತಿಯನಾದ ಹೇ ಬ್ರಹ್ಮನೇ, ಸರ್ವೋತ್ಕೃಷ್ಟನಾಗು ಎಂದು ಈ ರೀತಿ ಕೊಂಡಾಡತಕ್ಕಂಥವಳಾಗುತ್ತಾಳೆ. ಹಿಂಗೆ ಕೊಂಡಾಡಿ ದೇವಿ ಶಿವನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ಅಂತ ಬರೀತಾರೆ ಕವಿಗಳು. ಅವು ಸಂದರ್ಭಗಳು ಬರ್ತಾವೆ ಒಮ್ಮೊಮ್ಮೆ. ಹಂಗೆ ಇರಲಿ. ಏನು ಮಾಡಿದ್ಲು ಅಂತಂದರೆ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೇನು ಮಾಡಿದ್ಲು ಅಂದರೆ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡಿ ವರಕುಮಾರನಾಗಲ್ಪಟ್ಟಂಥ ಗಣಪತಿ ಷಣ್ಮುಖರನ್ನು ಎತ್ತಿಕೊಂಡು ಪರಮ ಕಲ್ಯಾಣಕರವಾಗಲ್ಪಟ್ಟಂಥ ಜಗನ್ಮಾತೆ ಶಿವನನ್ನು ನೋಡಿ ಒಂದೆರಡು ಆನಂದದ ಉದಕವನ್ನು ಉದುರಿಸಿ ಕಣ್ಣೀರನ್ನು ಸುರಿಸುತ್ತಾ ರೋಮಾಂಚನ ಉಳ್ಳವಳಾಗಿ ಪಾರ್ವತಾದೇವಿ ನಗೆಮುಖ ಉಳ್ಳವಳಾಗಿ ಶಿವನ ಎಡೆದೊಡೆಯನ್ನು ಏರಿ ಕುಳಿತುಕೊಳ್ತಕ್ಕಂಥವಳಾಗುತ್ತಾಳೆ. ಸಮಸ್ತ ದೇವತೆಗಳು ಅಂದರೆ ಬ್ರಹ್ಮ ಇವರೆಲ್ಲರನ್ನೂ ಮೊದಲು ಮಾಡಿಕೊಂಡು 33 ಕೋಟಿ ದೇವತೆಗಳಂತೇನು ಮುಕ್ಕೋಟಿ ದೇವತೆಗಳಂತ ನಮ್ಮ ಪುರಾಣದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಆ ಎಲ್ಲ ದೇವತೆಗಳು ಶಿವಪಾರ್ವತಿಯರಿಗೆ ಏನು ಮಾಡಿ ಹೋಮಳೆಯನ್ನು ಸುರಿದು ಏನು ಮಾಡಿದರು ಅಂತಂದರೆ ಜೈಕಾರವನ್ನು ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಛತ್ರ ಚಾಮರಗಳನ್ನು ಬೀಸುವಂಥವರಾಗ್ತಾ ಇದ್ದಾರೆ. ಇಷ್ಟು ಕಥೆ ಇದನ್ನು ಸೂತ ಪೌರಾಣಿಕ ಯಾರಿಗೆ ಹೇಳಿದರು ಅಂತಂದರೆ ಶೌನಕಾದಿ ಮಹರ್ಷಿಗಳಿಗೆ. ಎಲ್ಲಿ ಹೇಳಕತ್ಯಾರು ಅಂದ್ರೆ ಕೈಲಾಸದಲ್ಲಿ ಶಿವ ಹೇಳಲ್ಪಟ್ಟಂಥ ವಿಷಯವನ್ನು ಸ್ವತಃ ತಾನು ಈ ಭೂಲೋಕದಲ್ಲಿ ನೈಮಿಷಾರಣ್ಯದಲ್ಲಿ ಇವರಿಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ದಿವಸ ಏನಾಯಿತು ಅಂತಂದರೆ ನಂದೀಶ್ವರ ಮದ್ದಲೆಯನ್ನು ಕೆಳಗಿಡ್ತಾನೆ. ತನ್ನ ಕೊರಳೊಳಗೆ ಹಾಕಿಕೊಂಡು ಬಾರಿಸ್ತಕ್ಕಂಥ ಮದ್ದಲೆಯನ್ನು ಕೆಳಗಿಟ್ಟು ಬಾಲಚಂದ್ರಧರನಾದ ಅಂದರೆ ಚಂದ್ರನನ್ನೇ ತನ್ನ ಮಸ್ತಕದ ಮೇಲೆ ಧರಿಸಿಕೊಂಡಿರ್ತಕ್ಕಂಥ ಶಿವ ಅವನಿಗೆ ಎದುರಾಗಿ ಬಂದು ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ. ಅಂದರೆ 8 ಅಂಗಗಳು ನೆಲಸೋಂಕುವಂತೆ ನಮಸ್ಕಾರ ಮಾಡುವುದಕ್ಕೆ ಅದಕ್ಕೆ ದೀರ್ಘದಂಡ ನಮಸ್ಕಾರ ಅಂತ ಕರೀತಾರೆ. 2 ಪದ, 2 ಕರ, 2 ಭುಜ,
ಎದೆ, ನೊಸಲು ಇವು 8 ಅಂಗಗಳು ನೆಲಸೋಂಕುವಂತೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಆನಂದದಿಂದ ಏನು ಮಾಡಿದ ಅಂತಂದರೆ ಶಿವ ಇವನ ನಮಸ್ಕಾರವನ್ನು ನೋಡಿ ಒಂದಷ್ಟು ಮುಗುಳ್ನಗೆಯಿಂದ ನಗತಕ್ಕಂಥವನಾಗ್ತಾ ಇದ್ದಾನೆ. ನಮಸ್ಕಾರ ಮಾಡಬಾರ್ದು ಅವರ ಪಾತ್ರತೆ ಗೊತ್ತಾಗೈತೆ ಅಂತ ಮಹಾತ್ಮರಿಗೆ. ಉತ್ತಮ ದೀರ್ಘದಂಡ, ಕರದಂಡಂಚ ಮಧ್ಯಮ, ವಾಗ್ದಂಡಂಚ ಕನಿಷ್ಠ ಅಂತ ಶಾಸ್ತ್ರದಲ್ಲಿ ಉತ್ತಮ ನಮಸ್ಕಾರ ಯಾವುದು ಅಂದರೆ 8 ಅಂಗಗಳು ನೆಲಸೋಂಕುವಂತೆ ನಮಸ್ಕಾರ ಮಾಡುವುದಕ್ಕೆ ಇದಕ್ಕೆ ಉತ್ತಮ ನಮಸ್ಕಾರ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇರಲಿ, ಶಿವ ನಸು ನಕ್ಕ ಮಗುವೆ ನಂದೀಶ ಹೇಳಪ್ಪ ಮ್ಯಾಲೆ ಕೇಳು, ಏನು ನಿನ್ನ ಅಭಿಪ್ರಾಯ ಹೇಳು ಅಂತ ಶಿವ ಏನು ಮಾಡಿದ ಅಂದ್ರೆ, ಏ ನಂದೀಶ್ವರ ನಿನ್ನ ಶರಣ ಏನು ನಮಸ್ಕಾರ ಮಾಡಿದ್ರೆ ಇದು ಭಾಳ ಗೌರವದಿಂದ ಕೂಡಿಕೊಂಡದ ನಮಸ್ಕಾರ. ಅರ್ಥಾತ್ ಆ ಮನಸಹಿತವಾಗಿ ತನ್ನ ಶಿರವನ್ನು ಗುರುವಿಗೆ ಅರ್ಪಿಸುವುದಕ್ಕೆ ಇದಕ್ಕೆ ಗೌರವ ನಮಸ್ಕಾರ ಅಂತ ಕರೀತಾರೆ. ಮನಸ್ಸೊಪ್ಪರೆ ಮಾತೊಪ್ಪರೆ ಅದಕ್ಕೆ ಏನು ಅನ್ನೋದಿಲ್ಲ ಅಂದ್ರೆ ಅದಕ್ಕೆ ನಮಸ್ಕಾರ ಅನ್ನೋದು. ಹಂಗೆ ನಿನ್ನ ನಮಸ್ಕಾರ ಭಾಳ ಗೌರವದಪ್ಪ, ಅದಕ್ಕೆ ಇನ್ನು ನಮಸ್ಕಾರ ಮಾಡೋದು ಸಾಕು ಮಾಡು. ಏನು ಕೇಳಬೇಕು ಅಂತ ನಿನ್ನ ಮನಸ್ಸಿನೊಳಗದಲ್ಲ ಅದನ್ನು ಕೇಳು ನಂದೀಶ ಅಂತ ಪರಮಾತ್ಮ ಕೇಳಿದಾಗ ಮೌನ ಬಿಟ್ಟು ನಿಂತು ಶಿವನನ್ನು ಭಯಭಕ್ತಿಯಿಂದ ಅಂತರಂಗದಲ್ಲಿ ಧ್ಯಾನಿಸುತ್ತಾ ನುಡಿಯುವಂಥವನಾದನು. ದೊಡ್ಡವರನ್ನು ಗುರುಗಳನ್ನು ಏನಾದರೂ ಕೇಳಬೇಕಾಗಿತ್ತು ಅಂದರೆ ಭಯಭಕ್ತಿಯಿಂದ ಕೇಳಬೇಕು ಅಂತ. ಎತ್ತರ ಯಾರ್ದಾರ ಶ್ರೀಮಂತರ ಮನೆಗೆ ಹೋಗಿ 1,000 ರೂಪಾಯಿ ಸಾಲ ಬೇಕಾಗಿತ್ತು ಅಂದ್ರೆ ಅವ್ರ ಮನೆ ಬಾಗಿಲಾಗ ಕುಂತು ಅವರಿಗೆ ಕೈ ಮುಗಿದು ನೀ ಅಂಥ ದೊರೆ ನೀ ಇಂಥ ದೊರೆ ಇದೀಪ ಅಂದು ನೀ ಅಂಥ ಅರಸದಿ ನೀ ಇಂಥ ಅವ್ರ ಸ್ತುತಿ ಮಾಡಿ 1,000 ರೂಪಾಯಿ ಅವರು ಕೊಟ್ಟಾಗ ತೊಗೊಂಡು ಬರ್ತೀವಿ. ಮತ್ತಿನ್ನು ಗುರುಗಳಿಂದ ನಾವೇನು ಪಡ್ಕೊಳ್ಬೇಕಾಗಿತ್ತು ಅಂದರೆ ಮಹಾತ್ಮರಿಂದ ಪಡ್ಕೊಳ್ಬೇಕಾಗಿತ್ತು ಅಂದರೆ ಏರಬೇಕು ಅಂದರೆ ಭಯಭಕ್ತಿ ಬೇಕಂತ. ರಾಜನಲ್ಲಿ ಭಯವಿರಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ಗುರುಗಳಲ್ಲಿ ಭಯಭಕ್ತಿ ಎರಡೂ ಇರಬೇಕು ಅಂತ ಶಾಸ್ತ್ರದಲ್ಲಿ ಬರ್ಕೊಂಡಂತೆ ಹಿಂಗೆ ಭಯಭಕ್ತಿಯಿಂದ ಏನು ಮಾಡಿದ ಅಂತಂದರೆ ಅಂತರಂಗದಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಹೀಗೆ ಮಾತಾಡ್ತಕ್ಕಂಥವನಾಗ್ತಾನೆ. ಏನಂತಾನು ಅಂತಂದರೆ, ದೇವರೇ ನನಗೇನು ಮಾಡಬೇಕು ಅಂತಂದರೆ ಈ ದೇವಿಯ ಮಹತ್ವವನ್ನು ನಾನು ಕೇಳಬೇಕಂತ ಇಚ್ಛೆ ಮಾಡಿದೆನು ತಂದೆ, ನನ್ನ ಕಿವಿಯಲ್ಲಿ ಅದನ್ನು ಹೇಳಬೇಕು ಅಂತ ಪ್ರಶ್ನೆಯನ್ನು ಮಾಡಿದಾಗ ದಯಾ ಸಮುದ್ರನಾಗಲ್ಪಟ್ಟಂಥ ಶಿವ ದೇವಿ ಮಹಿಮೆಯನ್ನು ನೀವೊಬ್ಬ ಯಾಕಪ್ಪ ಜಗತ್ತಿನ ಜೀವಿಗಳೆಲ್ಲರೂ ಕೇಳಿ ಉದ್ಧಾರ ಆಗುವಂಥ ಆ ಪಾರ್ವತಿ ಮಹಿಮೆಯನ್ನು ಹೇಳ್ತಾನೆ ಕೇಳು ಅಂತ ತಿಳ್ಕೊಂಡು ಆ ಕಥೆಯನ್ನು ಭಾಳ ಸುಂದರವಾಗಿ ಆರಂಭವನ್ನು ಶಿವ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಕವಿಗಳು ಬಸವ ತಿಳಿಯೇ ಮಾಯ ಎಂಬುದು ಅಸಮ ಮೂಲ ವಿದ್ಯೆ ಎನ್ನುವುದು ಭಾಳ ಸುಂದರವಾಗಿ ಇಲ್ಲಿ ಶಾಸ್ತ್ರದ ವಿಚಾರವನ್ನು ಮಾಡ್ತಾ ಇದ್ದಾರೆ. ಪರಬ್ರಹ್ಮನ ಸನ್ನಿಧಾನದಲ್ಲಿ ಒಂದು ಮಾಯೆ ಅನ್ನುವಂಥದ್ದೇ. ಆ ಮಾಯೆಯಿಂದ ಏನಾಯಿತು ಅಂತಂದರೆ 2 ಶಕ್ತಿಗಳು ಉದಯ ಆಗ್ತವೆ. ಅವು ಯಾವುವು ಅಂತಂದರೆ ಈಶ್ವರ ಮತ್ತು ಜೀವ ಅನ್ನತಕ್ಕಂಥವರು ಉದಯ ಆಗುವಂಥವರಾಗ್ತಾರೆ ಅಂತ ತಿಳ್ಕೊಂಡು ಆ ವಿಚಾರವನ್ನು ಭಾಳ ಸುಂದರವಾಗಿ ಹೇಳ್ತಾ ವಿದ್ಯೆ ಎಂಬ ಉಪಾಧಿಯದುತಾ ಇದ್ದಿರಲು ಎದರಾಗಿ ಬ್ರಹ್ಮಕ್ಕೆ ಹೊತ್ತಿ ಹೊಳೆ ಚಿಚ್ಚಕ್ತಿ. ಒಂದು ಮಾಯ ಅಂತಕ್ಕಂಥ ಉಪಾಧಿ, ಒಂದು ಅವಿದ್ಯೆ ಅನ್ನತಕ್ಕಂಥ ಉಪಾಧಿಯ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಮಯ ವಿಶೇಷ ಆಗಿದೆ. ಈ ರೀತಿಯಾಗಿ ಚರಿತ್ರೆಯನ್ನು ಭಾಳ ಸುಂದರವಾಗಿ ಮುಂದುವರಿಸ್ತಾ ಇದ್ದಾರೆ ಕವಿಗಳು. ಏನಂತಾರು ಅಂತಂದರೆ, ವಿಶ್ವರೂಪವಾಗಿಯ ವಿರಾಟವು, ವಿಶ್ವರೂಪವಾಗಿರತಕ್ಕಂಥ ವಿರಾಟ ಸ್ಥಿರವಾದ ದೇವಿಯ ಈ ಸ್ಥೂಲ ದೇಹ. ಸ್ವಲ್ಪ ಲಕ್ಷ ಕೊಡ್ರಿ, ಈ ಜಗತ್ತಿಗೇನು ಕಣ್ಣಿಗೆ ಕಾಣತಕ್ಕಂಥ ಈ ಎಲ್ಲ ರೂಪದ ಇದಕ್ಕೆ ವಿರಾಟ ಸ್ವರೂಪ ಅಂತ ಕರೀತಾರೋ. ಇದು ಜಗನ್ಮಾತೆಯ ದಿವ್ಯ ದೇಹವೇ ಈ ವಿರಾಟ ಸ್ವರೂಪ ಅಂತ ಈ ರೀತಿಯಾಗಲ್ಪಟ್ಟಂಥ ವಿಚಾರವನ್ನು ಮಾಡ್ತಾ ಏನು ಮಾಡ್ತಾರೆ ಅಂದರೆ, ರಾಜರಾಜೇಶ್ವರಿ ಸರ್ವಲೋಕಗಳಿಗೂ ಬ್ರಹ್ಮಾದಿ ತ್ರಿಮೂರ್ತಿಗಳಿಗೂ ಅರಸ ಒಡೆಯಲಾದ್ದರಿಂದ ಜಗನ್ಮಾತೆಗೆ ಏನಂತ ಕರೆದರು ಅಂದರೆ ರಾಜರಾಜೇಶ್ವರಿ ಅಂತ. ಅಂದರೆ ಸಮಸ್ತ ರಾಜರಿಗೆ ರಾಜರು ಯಾರು ಅಂತಂದರೆ ಜಗನ್ಮಾತೆ. ಆದ್ದರಿಂದ ರಾಜರಾಜೇಶ್ವರಿ ಅಂತಕ್ಕಂಥ ನಾಮವುಳ್ಳವಳಾದಳು ಅಂತ ತಿಳ್ಕೊಂಡು
ಈ ರೀತಿ ಜಗನ್ಮಾತೆಯ ವರ್ಣನೆಯನ್ನು ಮಾಡ್ತಾ ಬಸವೇಶ ನಾ ಏನು ಹೇಳ್ತೇನೆ ಅಂದರೆ ಹೇಳುವೆ ತ್ರೈಮೂರ್ತಿಗಳ ತಪವನು. ಈ ಚರಿತ್ರೆಯಲ್ಲಿ ನಾ ಏನು ಹೇಳ್ತೇನೆ, ತ್ರಿಮೂರ್ತಿಗಳು ಏನು ತಪಸ್ಸು ಮಾಡಿದ್ರು ಅನ್ನೋದು ಹೇಳ್ತೇನೆ. ತ್ರಿಮೂರ್ತಿಗಳಿಗೆ ನಾ ವರವನ್ನು ಕೊಟ್ಟದ್ದನ್ನು ಹೇಳ್ತೇನು. ಮಧುಕೈಟಬಾರ ವಧೆಯನ್ನು ಹೇಳ್ತೇನು, ಮಹಿಷಾಸುರನ ವಧೆಯನ್ನು, ಶುಂಭ ನಿಶುಂಭರ ನಾಶವನ್ನು, ನಾರಾಯಣಿಯ ಸ್ತುತಿಯನ್ನು, ದೇವಿಯ ದಿವ್ಯ ಮಹಾತ್ಮೆಯನ್ನು ಮತ್ತು ಜೀವನ್ಮುಕ್ತಿಯನ್ನು ಈ ಪುರಾಣದಲ್ಲಿ ಹೇಳ್ತಾನೆ ಕೇಳು ಅಂತ ಶಿವ ಎಷ್ಟು ಹೇಳ್ತಾ ಇದ್ದಾರೆ. ಕವಿಗಳು ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ.
ತ್ರಿಮೂರ್ತಿಗಳ ತಪಸ್ಸನ್ನು, ಅವರಿಗೆ ನಾನು ವರವ ಕೊಟ್ಟದ್ದನ್ನು, ಮಧು ಕೈಟಬರ ನಾಶವನ್ನು, ಮಹಿಷಾನ ಮರ್ದನವನ್ನು, ಶುಂಭ ನಿಶುಂಭರ ನಾಶವನ್ನು, ನಾರಾಯಣಿಯ ಸ್ತುತಿಯನ್ನು, ದೇವಿಯ ಮಹಾತ್ಮೆಯನ್ನು, ಜೀವನ್ಮುಕ್ತಿಯನ್ನು ಒಳಗೊಂಡಿರತಕ್ಕಂಥ ಇಷ್ಟು ವಿಚಾರಗಳನ್ನು ಬಸವೇಶ ನಾ ಹೇಳ್ತಾ ಇದ್ದೇನೆ, ಕೇಳು ಎಂಬುದಾಗಿ ಹೇಳ್ತಾ, ಚಿಚ್ಛಕ್ತಿ ಜಗನ್ಮಾತೆ ಅನಂತ ಬ್ರಹ್ಮಾಂಡಗಳನ್ನು ಏನು ಮಾಡಿದರು ಅಂತಂದರೆ ರಚನೆಯನ್ನು ಮಾಡತಕ್ಕಂಥ ಒಳಗ್ತಾ ಇದ್ದಾಳೆ. ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಎಲ್ಲ ಈ ಬ್ರಹ್ಮಾಂಡಗಳ ರಚನೆಯನ್ನು ಮಾಡಿ ತ್ರಿಮೂರ್ತಿಗಳಾದ ನಮಗೆ ಜನ್ಮವನ್ನು ಕೊಟ್ಟು ನಮ್ಮ ಸಲುವಾಗಿ ಏನು ಮಾಡಲು ಅಂದರೆ ತನ್ನ ಉಡಿಯಲ್ಲಿ ಕಟ್ಟಿಕೊಂಡು ತಂದು ನಮ್ಮನ್ನೇನು ಮಾಡಲು ಅಂದರೆ ಈ ಭೂಮಿಗೆ ಅಂದರೆ ಈ ಭೂಲೋಕದಲ್ಲಿ ನಮ್ಮನ್ನು ಬಿಡ್ತಕ್ಕಂಥವಳಾದಳು. ಜಗಜ್ಜನನಿಯು ತ್ರಿಮೂರ್ತಿಗಳಾದ ನಮ್ಮನ್ನು ಭೂಲೋಕಕ್ಕೆ ತಂದು ಇಲ್ಲಿ ಬಿಟ್ಟು ಏನಾದಲು ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣದಂಗೆ ಅದೃಶ್ಯವಾಗಿ ಹೋಗತಕ್ಕಂಥವಳಾದಳು. ಜಗನ್ಮಾತೆಯನ್ನು ಕಳ್ಕೊಂಡಿರ್ತಕ್ಕಂಥ ನಾವು ವ್ಯಸನ ಪಡುತ್ತಾ ಅಂದ್ರೆ ದುಃಖ ಪಡುತ್ತಾ ನಾವು ಹೆಂಗೆ ತಿರುಗಿದೀವಿ ಅಂತಂದರೆ, ಈ ಮನೆ ಇಲ್ಲದೆ ಇರತಕ್ಕಂಥ ಪರದೇಶಿಗಳು ಊರೂರು ಹೆಂಗೆ ಅಡ್ಡಾಡ್ತಾರಲ್ಲ, ಹಂಗೆ ನಾವು ಏನು ಮಾಡಿದೀವಿ ಅಂದರೆ ಇಡೀ ಬ್ರಹ್ಮಾಂಡವನ್ನೆಲ್ಲ ಏನು ಮಾಡಿದೀವಿ ಅಂದ್ರೆ ತಿರುಗಿದೆವು. ತಿರುಗಿ ಭಾಳ ತೊಳಲಿ ಏನಾದೆವು ಅಂತಂದರೆ ವಿಶೇಷವಾಗಿ ನಾವು ದುಃಖವನ್ನು ಹೊಂದತಕ್ಕಂಥವರಾದೆವು. ಆಗ ಒಂದು ನಭೋವಚನ ಅನ್ನುವಂಥದ್ದಾಯಿತು. ನಭೋ ಅಂದ್ರೆ ಆಕಾಶ, ನಭ ಅಂತ ಕರೀತಾರೆ. ಆಕಾಶವಾಣಿ ಆಯಿತು. ಏನು ಆಕಾಶವಾಣಿ ಆಯಿತು ಅಂತಂದರೆ, ದೇವಿ ನಿಮಗೆ ಭೇಟಿ ಆಗಬೇಕಾಗಿತ್ತು ಅಂದ್ರೆ ತಪದಿಂದೊಲಿಸದೆ ತೋರಳು, ತಪಸ್ಸನ್ನು ಮಾಡಲಾರದ ಜಗನ್ಮಾತೆ ದರ್ಶನ ನಿಮಗಾಗೋದಿಲ್ಲ, ಅದಕ್ಕೇನು ಮಾಡಿರಿ ಅಂದರೆ ತಪಸ್ಸನ್ನು ಮಾಡಿರಿ ಅಂತ ಜಗನ್ಮಾತೆ ವಾಣಿ ಆದ ತಕ್ಷಣದಲ್ಲಿ ಆ ವಚನವನ್ನು ನಾವೇನು ಮಾಡಿದೀವಿ ಅಂದರೆ ಕೇಳಿ, ನಭೋ ವಚನವನ್ನು ಕೇಳಿ ಮುಖವನ್ನು ಮೇಲೆ ಕೆತ್ತಲು ಪುರುಷರಿರ ನೀವೇನು ಮಾಡಿರಿ ಅಂದರೆ ತಪಸ್ಸು ಮಾಡಿರಿ ಅಂತ ಮತ್ತು ವಾಣಿಯಾಗುವಂಥದ್ದಾಯಿತು. ನಿನ್ನ ತಪಸ್ಸು ಮಾಡಬೇಕಾದ್ರೆ ನಾವು ಯಾವ ರೀತಿ ತಪಸ್ಸು ಮಾಡಬೇಕು ಅನ್ನುವಂಥ ತಪಸ್ಸಿನ ಸಾಧನಗಳನ್ನು ನಮಗೆ ಹೇಳಬೇಕು ಅಂತ ಮೂವರು ಕೇಳಿದಂಥ ಸಂದರ್ಭದಲ್ಲಿ ಆ ತ್ರಿಮೂರ್ತಿಗೆ ಜಗನ್ಮಾತೆ ಹೇಳ್ತಾಳೆ, ಆಕಾಶವಾಣಿಯಿಂದ ಹಾಕಿರೈ ಪದ್ಮಾಸನಗಳ ಜಗನ್ಮಾತೆಯನ್ನು ನೀವು ಬಲಿಸಬೇಕಾಗಿತ್ತು ಅಂದರೆ ಒಂದು ಅನೇಕ ಆಸನಗಳದಾವೆ. 84 ಆಸನಗಳ ಪೈಕಿ ಅದರಲ್ಲಿ ಒಂದು ಶ್ರೇಷ್ಠವಾದ ಆಸನ ಪದ್ಮಾಸನ ಅಂತದೆ. ಆ ಪದ್ಮಾಸನವನ್ನು ಹಾಕಿ ಈ ಬಾಹ್ಯೇಂದ್ರಿಯಗಳಂತೊಂದು 5 ಅದಾವು, ಕರ್ಮೇಂದ್ರಿಯಗಳಂತೊಂದು 5 ಅದಾವು. ಮನಸಹಿತ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಏನು ಮಾಡಿರಿ ಅಂತಂದರೆ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಪ್ರಾಣವಾಯುವನ್ನು ಜಗ್ಗಿ ಏನು ಮಾಡಿರಿ ಅಂದರೆ ಮನಸ್ಸನ್ನು ಹೊರಗೆ ಹರಿಯತಕ್ಕಂಥ ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿ ಅತಿಶಯ ಸುಂದರ ರೂಪವಾಲ್ಪಟ್ಟಂಥ ನನ್ನನ್ನು ಏನು ಮಾಡಿರಿ ಅಂದರೆ ಧ್ಯಾನ ಮಾಡಿರಿ ಅಂತ ಧ್ಯಾನ ಮಾಡತಕ್ಕಂಥ ಆ ಸಗುಣ ಮೂರ್ತಿಯ ಅನೇಕ ವರ್ಣನೆಯನ್ನು ಸ್ವತಃ ದೇವಿಯೇ ಹೇಳ್ತಕ್ಕಂಥವಳಾಗ್ತಾ ಇದ್ದಾಳೆ. ಅರಿಯಿರೈ ಈ ದೇಹದ ವಿಚಾರ, ಈ ದೇಹದ ವಿಚಾರವನ್ನು ಏನು ಮಾಡಿರಿ ಅಂತ ತಿಳ್ಕೊಳ್ಳುವಂಥವರಾಗ್ರಿ. ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಒಂದು 3 ಶರೀರಗಳದಾವು. ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಒಂದು 3 ಅವಸ್ಥೆಗಳದಾವು. ಆಲಸ್ಯ ಅಹಂಕಾರ ದಡ್ಡತನವನ್ನೆಲ್ಲ ಬಿಟ್ಟು ದೇವಿಯನ್ನು ಅನಂತ ನಾಮಗಳಿಂದ ಏನು ಮಾಡಿರಿ ಅಂದರೆ ಕರೀರಿ, ನಾಮಸ್ಮರಣೆಯನ್ನು ಮಾಡಿರಿ ಅಂತ ಈ ರೀತಿಯಾದ ಆ ವಿಚಾರವನ್ನು ಜಗನ್ಮಾತೆ ಹೇಳ್ತಾ, ಇಂತು ನಭೋ ವಚನವನು ಈ ರೀತಿಯಾಗಲ್ಪಟ್ಟಂಥ ಹೇ ಬಸವೇಶ, ನಾವು ಮೂವರು ಏನಾದೆವು ಅಂತಂದರೆ ಈ ಆಕಾಶವಾಣಿಯನ್ನು ಕೇಳಿ ಅದೇ ಕಾಲಕ್ಕೆ ಮನಸ್ಸಿನೊಳಗಿರ್ತಕ್ಕಂಥ ಚಿಂತೆಯೆಲ್ಲ ಬಿಟ್ಟು ಜಗನ್ಮಾತೆ ಹೇಳಿದ ಪ್ರಕಾರವಾಗಿ ಆಸನವನ್ನು ಹಾಕಿಕೊಂಡು ಮನಸ್ಸನ್ನು ಸ್ಥಿರ ಮಾಡಿ ಏಕಚಿತ್ತದಿ ಭಜಿಸಿದೆವು ಜಗದೇಕ ಬ್ರಹ್ಮವ ಕೋಟಿ ಯುಗಗಳ. ಜಗತ್ತಿಗೆ ಒಬ್ಬನಾದ ಬ್ರಹ್ಮವನ್ನು ಮನಸ್ಸಿನಿಂದ ನಾವೇನು ಮಾಡಿದೆವು ಅಂದರೆ ಜಗನ್ಮಾತೆಯನ್ನು ಧ್ಯಾನಿಸಿದೆವು. ಕೋಟಿ ಯುಗಗಳು ಹೋಗಲು ಎಂದಿಗೆ ದೊರಕುವಳು ಎಂದು ನಾವು ಏನು ಮಾಡಿದೆವು ಅಂದರೆ ಗಾಬರಿಯಾದೆವು. ಆನಂದ ಸ್ವರೂಪ ಮೌನವನ್ನು ಹೊಂದಿ ಧೈರ್ಯವು ಏನಾಯಿತು ಅಂದರೆ ಕುಂದುವಂಥದ್ದಾಯಿತು. ಆಗ ಮತ್ತೇನಾಯಿತು ನಭೋ ವಚನವನ್ನು
ಕೇಳುವಂಥವಾದೆವು. ಜಗನ್ಮಾತೆ ಏನು ಮಾಡಲು ಅಂದರೆ ನಮಗೆ ಧೈರ್ಯವನ್ನು ಕೊಡ್ತಕ್ಕಂಥವಳಾದಲು. ಈ ರೀತಿಯಾಗಿ ಏನು ಮಾಡಿದೆವು ಅಂತಂದರೆ ದೇವಿ ಬರುವ ಸೂಚನೆ ಎನ್ನುವಂಥದ್ದು ನಮಗೆ ಆಯಿತು. ತೆರೆದೆವಾವ್ ನಾವು ಕಣ್ಣುಗಳನ್ನು ತೆರೆದು ದೇವಿ ಯಾವಾಗ ಬರ್ತಾಳೋ ಅಂತ ನೋಡ್ತಾ ಇದ್ದೆವು. ಸವೇಶ ಕೇಳುವಂತೆ ಹೇಳ್ತಾ ಆ ಜಗನ್ಮಾತೆಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಎಮ್ಮನ್ನು ರಕ್ಷಿಸಲೇ ಕಾಣಿಸುವುದಿಲ್ಲ ನೀನು, ಯಾಕೆ ಈ ಶರೀರವನ್ನು ನಮಗೆ ನಿನ್ನ ದರ್ಶನ ನಮಗೆ ಕೊಡೋದಿಲ್ಲ ಅಂತ ಹಿಂಗೇನು ಮಾಡಿದೆವು ಅಂದರೆ ಆ ಜಗನ್ಮಾತೆಯ ಪ್ರಾರ್ಥನೆಯಂತ ಎಷ್ಟು ದಿವಸ ಅಂತಂದರೆ ಬಹಳ ಕಾಲ ದೇವಿಯನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ನಮಗೆ ಮೂವರಿಗೂ ಏನಾಯ್ತು ಅಂದರೆ ಅದೊಂದು ಶುಭ ಸೂಚನೆ ಎನ್ನುವಂಥದ್ದಾಯಿತು. ಅದೇನು ಅಂತಂದರೆ ಬಲಗಣ್ಣು ಬಲಭುಜಗಳಂತಕ್ಕಂಥವು ನಡುಗಿದವು. ಆವಾಗ ನಮಗೆ ಶುಭ ಸೂಚನೆ ಜಗನ್ಮಾತೆಗೆ ನಮಗೆ ಹೊಲಿತಂತ ಅನ್ನುವಂಥದ್ದು ಗೊತ್ತಾಯಿತು. ಚಿಂತೆಯನ್ನು ಬಿಟ್ಟು ಇಕೋ ದೇವಿ ಬಂದಳೆಂದು ಆಕಾಶವನ್ನು ನುಡಿಯಲು ಅಂತರಂಗದಲ್ಲಿ ಚಿದಾನಂದ ಉಳ್ಳ ಶ್ರೇಷ್ಠ ಗುರುಗಳನ್ನು ನಾವು ನೆನೆತಾ ಆ ಜಗನ್ಮಾತೆಯ ಪ್ರಾರ್ಥನೆಯನ್ನು ಮಾಡಿದೆವು ಎಂಬಲ್ಲಿಗೆ ಈ ಪ್ರಥಮೋ ಅಧ್ಯಾಯವನ್ನು ಪರಿಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದಾವಧೂತ ಗುರುವರ್ಯ ಚರಣ ಪದ್ಮದ್ವರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತೀ ಮಹಾತ್ಮೆಯೋ ತ್ರಿಮೂರ್ತಿ ತಪವೆಂಬ ಪ್ರಥಮೋ ಅಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 1 ಪದ 62 ಪೀಠಿಕಾ ಪದ 19 ಸಹಿತ 81 ಮಂಗಳಮಸ್ತು. ಎಲ್ಲರೂ ಅಲ್ಲೇ ಎದ್ದು ನಿಂದಿರಿ, ಎಲ್ಲರೂ ಅಲ್ಲೇ ಎದ್ದು ನಿಂದಿರಿ, ಮತ್ತು ಅಲ್ಲೇ ಕುಂಡ್ರಿಕ್ರೆ ಹೊಳ್ಳಿ ಮಂಗಲ ಆದ ನಂತರ